ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಗೆ 20 ವರ್ಷ ಇದ್ದಾಗ ಯಾರೋ ಫ್ಯಾಮಿಲಿ ಫ್ರೆಂಡ್ಸು, ನಮ್ಮ ಮನೆ ಪಕ್ಕದವರು ಅಥವಾ ಫ್ರೆಂಡ್ಸು ನೀನು ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಹೇಳಿರ್ತಾರೆ. ಅದನ್ನು ಪ್ರತಿ ಸಾರಿನೂ 20 ವರ್ಷದಿಂದ ಹಿಡಿದು 30 ವರ್ಷದವರೆಗೂ ರಿಪೀಟೆಡ್ಲಿ ಥಿಂಕ್ ಮಾಡ್ತಾ ಇರ್ತೀವಿ. 30 ವರ್ಷ ಇದ್ದಾಗ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ. ಆಗ ಪ್ರತಿ ಬಾರಿನೂ ನಷ್ಟ ಆಗತ್ತೆ, ಹಾಕಿದ ಹಣವೆಲ್ಲ ವೇಸ್ಟ್ ಆಗೋಗತ್ತೆ, ಮಾನಸಿಕವಾಗಿ ನಾವು ಸೋತೋಗ್ತೀವಿ. ಆಗ ನಾವು ಅಂದ್ಕೊತೀವಿ 20 ವರ್ಷ ಇದ್ದಾಗ ಯಾರೋ ಒಬ್ಬರು ನಮಗೆ ಜೀವನದಲ್ಲಿ ನೀನು ಉದ್ಧಾರ ಆಗಲ್ಲ ಅಂತ ಅವರು ಶಾಪ ಹಾಕಿರೋದ್ರಿಂದನೇ ನಾನು ಈ ಬಿಸ್ನೆಸ್ಸಲ್ಲಿ ನಷ್ಟ ಆಗ್ತಿದೆ ಅಂತ ಅಂದ್ಕೊತೀವಿ. ಆದರೆ ಅವರು ಒಂದು ಬಾರಿ ಹೇಳಿರ್ತಾರೆ, ನಾವು ಸಾವಿರಾರು ಬಾರಿ ರಿಪೀಟೆಡ್ ಮಾಡಿರ್ತೀವಿ ಆ ಥಿಂಕಿಂಗ್ನ. ಅದರಿಂದ ನಮ್ಮ ಜೀವನ ಸೋಲು ಗೆಲುವು ನಿರ್ಧಾರ ಆಗೋದು ನಮ್ಮ ಥಿಂಕಿಂಗಿಂದನೇ. ವಾಟ್ ವಿ ಥಿಂಕ್ ವಿ ಬಿಕಮ್ ಅಂತ ಬುದ್ಧ ಹೇಳಿದ್ದಾರೆ. ಈ ಬುಕ್ಕಲ್ಲೂ ಕೂಡ ಅದನ್ನೇ ವಿವರಿಸಿದ್ದಾರೆ. ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಾವು ಸಬ್ಕಾನ್ಷಿಯಸ್ ಮೈಂಡಿಗೆ ಏನನ್ನು ಕೊಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನಾನು ಅನ್ಹೆಲ್ತಿ ಆಗಿದ್ದೀನಿ, ನಾನು ಅನ್ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಪ್ರತಿ ಸಾರಿನೂ ರಿಪೀಟೆಡ್ಲಿ ಥಿಂಕ್ ಮಾಡ್ತಿದ್ರೆ ಡೆಫಿನೆಟ್ಲಿ ನಾವು ಅನ್ಸಕ್ಸಸ್ಫುಲ್ ಆಗಿರ್ತೀವಿ ಜೀವನದಲ್ಲಿ. ನಾವು ದಿನನಿತ್ಯ 90% ನಾವು ಸಬ್ಕಾನ್ಷಿಯಸ್ ಆಗಿ ವರ್ಕ್ ಮಾಡ್ತೀವಿ. ಕಾನ್ಷಿಯಸ್ ಮೈಂಡು ಓನ್ಲಿ 5% ಅಥವಾ 10% ಆಗಿರುತ್ತೆ. ಡೇ 1ನಲ್ಲಿ ನಾವು ಏನಾರ ಸೈಕಲ್ ಕಲಿಯೋದಿರ್ಬೋದು ಅಥವಾ ಡ್ಯಾನ್ಸು, ಕ್ರಿಕೆಟ್ ಅಥವಾ ಏನನ್ನೇ ಕಲಿತ್ರೂ ನಾವು ಕಾನ್ಷಿಯಸ್ ಆಗಿ ಮಾಡ್ತೀವಿ. ಬರ್ತಾ ಬರ್ತಾ ಪ್ರಾಕ್ಟೀಸ್ ಮಾಡಿ ನಾವು ಸ್ಕೂಟಿಲಿ ಬರಬೇಕಾದ್ರೆ ಸಬ್ಕಾನ್ಷಿಯಸ್ ಆಗಿ ಬಂದು ಮನೇನ ತಲುಪಿರ್ತೀವಿ. ನಮಗೆ ಗೊತ್ತೇ ಆಗಲ್ಲ ಹೇಗೆ ಬಂದು ನಮ್ಮ ಮನೇನ ತಲುಪಿದ್ವಿ ಅಂತ. ನಾವು ಸಬ್ಕಾನ್ಷಿಯಸ್ಗೆ ಯಾವ ಥಾಟ್ಸ್ನ ಕೊಡ್ತೀವಿ ಅದು ನಮ್ಮ ಜೀವನದಲ್ಲಿ ಬರುತ್ತೆ ಅಂತ. ನಾವು ಯಾವಾಗಲೂ ಅನ್ಸಕ್ಸಸ್, ಆ್ಯಂಗ್ರಿ, ಸ್ಯಾಡ್, ಕ್ರೈಯಿಂಗ್, ಗ್ರಡ್ಜಸ್, ರಿಸೆಂಟ್ಮೆಂಟ್ ಅಂತ ಸೀಡ್ಸ್ನ ಪ್ರತಿ ಸತಿನೂ ಬಿತ್ತುತ್ತಾ ಇರ್ತೀವಿ. ಅದ್ರ ಬದಲಾಗಿ ಲವ್, ಕೈಂಡ್ನೆಸ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಫುಲ್ನೆಸ್ ಅನ್ನೋ ಸೀಡ್ಸ್ನ ನಮ್ಮ ಸಬ್ಕಾನ್ಷಿಯಸ್ ಆಗಿ ಬಿತ್ತಿದ್ರೆ ನಾವು ಜೀವನ ತುಂಬ ಸುಂದರವಾಗಿರುತ್ತೆ. ನಾವು ಎಲ್ಲ ವರ್ಕ್ಗಳನ್ನ ಕಾನ್ಷಿಯಸ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ. ಆದರೆ ಚಿಂತೆ ಏನು ಮಾಡ್ತಿರ್ತೀವಿ, ಅಯ್ಯೋ ಇದು ಸಕ್ಸಸ್ ಆಗುತ್ತೋ ಇಲ್ವೋ, ನನಗೆ ಹಣ ಬರುತ್ತೋ ಇಲ್ವೋ ಅನ್ನೋ ನಂಬಿಕೆ ಇಲ್ಲದೇನೆ ವರ್ಕ್ ಮಾಡ್ತಾ ಇರ್ತೀವಿ. ನಮ್ಮ ಕಷ್ಟ 100% ಇರತ್ತೆ, ಆದರೆ ನಮ್ಮ ನಂಬಿಕೆ ಸಾಸಿವೆ ಕಾಳಷ್ಟಿರತ್ತೆ. ಅದರಿಂದ ನಾವು ಜೀವನದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗಲ್ಲ. ಈ ಬುಕ್ಕಲ್ಲಿ ಜೋಸೆಫ್ ಮುರ್ಫಿ ಅವರು ಹೇಳ್ತಾರೆ, ನಿನ್ನ ಸಬ್ಕಾನ್ಷಿಯಸ್ ಆಗಿ ನೀನು ಏನು ಯೋಚನೆ ಮಾಡ್ತಿರ್ತೀಯ, 24 ಗಂಟೆಯಲ್ಲಿ ಏನು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತೀಯೋ, ಆಲೋಚನೆ ಮಾಡ್ತಿರ್ತೀಯೋ ಅದು ನಿನ್ನ ಜೀವನ ಫ್ಯೂಚರಲ್ಲಿ ಬರುತ್ತೆ ಅಂತ. ಎಷ್ಟೋ ಸಮಯ ನಾವು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ಅಥವಾ ಈಗಲೂ ಕೂಡ ನಾವು ಹೇಗೆ ಯೋಚನೆ ಮಾಡಬೇಕು ಅನ್ನೋದನ್ನ ಯಾರೂ ಹೇಳ್ಕೊಟ್ಟಿಲ್ಲ. ಬರೀ ನೀನು ಪಾಸಿಟಿವ್ ಥಿಂಕ್ ಮಾಡು ಅಂತ ಮಾತ್ರ ಹೇಳ್ತಾರೆ. ಹೇಗೆ ಯೋಚನೆ ಮಾಡಬೇಕು ಅಂತ ಯಾರೂ ಕೂಡ ನಮಗೆ ಸರಿಯಾಗಿ ಮಾರ್ಗಗಳನ್ನ ತೋರಿಸಿಲ್ಲ. ಯಾವಾಗಲೂ ನಾವು ಕಷ್ಟಗಳು ಬೇಡ ಅಂತ ಹೇಳ್ತೀವಿ, ಆದರೆ ಸುಖ ಬೇಕು, ಯುದ್ಧ ಬೇಡ ಅಂತ ಹೇಳ್ಬಾರ್ದು. ನಾವು ದೇವ್ರ ಮುಂದೆ ನಿಂತಾಗ ಏನನ್ನ ಕೇಳ್ತೀವಿ, ಕಷ್ಟಗಳು ಕೊಡಬೇಡಪ್ಪ ದೇವ್ರೇ ಅಂತ ಕೇಳ್ತೀವಿ, ಆದರೆ ಸುಖ ಕೊಡು ಅಂತ ನಾವು ಯಾವತ್ತೂ ಕೇಳ್ಕೊಂಡಿಲ್ಲ. ಭಗವಂತನ ಮುಂದೆ ನಿಂತಾಗ ಅವನು ಏನೇನು ಕೊಟ್ಟಿದ್ದಾನೋ ಅದಕ್ಕೆಲ್ಲ ಫುಲ್ಲು ಟ್ಯಾಂಕ್ಸ್ ಹೇಳಿ ಕೊನೆಯದಾಗಿ ನಮ್ಮ ಬೇಡಿಕೆನ ಸಲ್ಲಿಸಬೇಕು. ನಾವು ಒಂದು ಸಣ್ಣ ಹಾಗೇನೆ ಭಗವಂತ ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ. ಬರೀ 100% ಏನೂ ಕಷ್ಟ ಕೊಟ್ಟಿಲ್ಲ, ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಷ್ಟ ಕೊಟ್ಟಿರ್ತಾನೆ. ಅದನ್ನೇ ನಾವು ದೊಡ್ಡದು ಮಾಡಿಕೊಂಡು ಭಗವಂತನ ಪ್ರತಿ ಸಾರಿನೂ ಬೈತಾ ಇರ್ತೀವಿ. ಯಾವುದೇ ವಿಷಯದಲ್ಲಿ ಕೂಡ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್, ಮನೆಯಿಂದ ಹೊರಟಾಗ ಏನು ಸಿಗಾಕೊಂಡ್ಬಿಟ್ರೆ ಅಥವಾ ಮಳೆ ಬಂದ್ಬಿಟ್ರೆ ಅಂತ ಯೋಚನೆ ಮಾಡ್ತೀವಿ. ಅದ್ರ ಬದಲಾಗಿ ನಾನು ಯಾವ ಗೋಲ್ ನಿರ್ಧರಿಸಿದ್ದೀನೋ ಆ ಗೋಲ್ನ ಈಸಿಯಾಗಿ ರೀಚ್ ಮಾಡ್ತೀನಿ, ನನಗೆ ಭಗವಂತ ನನಗೆ ಯಾವಾಗಲೂ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾನೆ. ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ದಟ್ ಆ ಬುಕ್ಕಲ್ಲಿ ಆ ಥರ ಹೇಳಿದ್ದಾರೆ. ನಾನು ಯಾವಾಗಲೂ ಭಗವಂತನ ಅಂಗೈನಲ್ಲಿದ್ದೀನಿ, ನನ್ನ ವಿರುದ್ಧ ಯಾರು ಬರ್ತಾರೆ, ನನ್ನ ವಿರುದ್ಧ ಯಾರು ನಿಲ್ಲಕ್ಕೆ ಸಾಧ್ಯ ಅಂತ ಸಿಚುವೇಶನ್ ಹೇಗೆ ಬರೋಕ್ಕೆ ಸಾಧ್ಯ ಅಂತ ನಾವು ಯಾವಾಗಲೂ ಥಿಂಕ್ ಮಾಡಬೇಕು.
ಗಾಡ್ ಈಸ್ ಆಲ್ವೇಸ್ ಎಂಪವರಿಂಗ್ ಟು ಮೀ, ಎನರ್ಜೈಸ್ಡ್ ಟು ಮೀ, ಹೆಲ್ಪಿಂಗ್ ಟು ಮೀ ಅಂತ ನಾವು ಯಾವಾಗಲೂ ಥಿಂಕ್ ಮಾಡ್ತಾ ಇರಬೇಕು. ನಾನು ಈ ದಿನ ಮಾಡಿದ ಕೆಲಸ ಎಲ್ಲವೂ ಸಕ್ಸಸ್ ಆಗಿದೆ, ನಾನು ನನ್ನ ಗೋಲ್ ಯಾವುದಿದೆ ಅದನ್ನು ರೀಚ್ ಮಾಡಿದ್ದೀನಿ ಅಂತ ನಾವು ಪ್ರತಿ ಸತಿನೂ ಥಿಂಕ್ ಮಾಡಬೇಕು, ಫೀಲ್ ಮಾಡಬೇಕು. ಅದ್ರ ಬದಲಾಗಿ ನಮಗೆ ಏನು ಬೇಡವೋ ಅದನ್ನು ಚಿಂತೆ ಮಾಡ್ತಾ ಸಾಲ ತಗೊಳ್ಳೋದಕ್ಕೂ ಮೊದಲೇ ಬಡ್ಡಿನ ಕಟ್ತಾ ಬರ್ತಿದ್ದೀವಿ. ಆ ಥರ ಮಾಡ್ದೇನೆ ನಮಗೆ ಏನು ಅಗತ್ಯವಿದೆ, ನಮಗೆ ಏನು ಅವಶ್ಯಕತೆ ಇದೆ ಜೀವನದಲ್ಲಿ ಅದನ್ನು ಮಾತ್ರ ಥಿಂಕ್ ಮಾಡಬೇಕು, ಬೇಡದನ್ನೆಲ್ಲ ಬಿಟ್ಟುಬಿಡಬೇಕು. ಥ್ಯಾಂಕ್ ಯು ಸೋ ಮಚ್.